ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಪ್ರಕಾಶ್ ಮನೆ ಊಟ. ಇವತ್ತಿನ ಈ ವಿಡಿಯೋದಲ್ಲಿ ಮಂಗಳೂರು ಸ್ಟೈಲಲ್ಲಿ ಪ್ರಾನ್ಸ್ ಗೀ ರೋಸ್ಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ತುಂಬ ಸಿಂಪಲ್ಲು ಮಾಡೋದು, ತುಂಬ ಟೇಸ್ಟಿಯಾಗಿರುತ್ತೆ. ಅಫ್ಕೋರ್ಸ್ ಇದು ನೀರು ದೋಸೆಗೆ ತುಂಬ ಒಳ್ಳೆ ಕಾಂಬಿನೇಷನು. ಬಟ್ ನೀವು ನಾರ್ಮಲ್ ದೋಸೆಗೂ ಟ್ರೈ ಮಾಡ್ಬೋದು ಅಥವಾ ಚಪಾತಿ ಜೊತೆನೂ ಪೇರಪ್ ಮಾಡ್ಕೊಂಡು ತಿನ್ಬೋದು. ಯಾವುದ್ರ ಜೊತೆ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ಲಾಗಿ ಮನೇಲೇ ಪ್ರಾನ್ಸ್ ಗೀ ರೋಸ್ಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಮೊದಲಿಗೆ ಪ್ರಾನ್ಸ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡಿರಬೇಕು. ಉಪ್ಪು ಮತ್ತು ಹುಣಸೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ತೊಳೆದಿರಬೇಕು, ಮತ್ತು ಅರಿಶಿನನೂ ಹಾಕ್ಕೊಂಡು ನೀಟಾಗಿ ತೊಳೆದಿರಬೇಕು. ಅದಾದಮೇಲೆ ಮ್ಯಾರಿನೇಷನ್ಗೆ ಮತ್ತೆ ನಾವು ಅರಿಶಿನ, ಉಪ್ಪು ಮತ್ತು 1-2 ಟೇಬಲ್ ಸ್ಪೂನಷ್ಟು ಹುಣಸೆಹಣ್ಣಿನ ರಸನ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಒಂದು ಹಾಫ್ ಆನ್ ಅವರು ಮ್ಯಾರಿನೇಷನ್ ಮಾಡಿ ಎತ್ತಿಟ್ಕೋಬೇಕಾಗತ್ತೆ. ಅದಾದಮೇಲೆ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು. ಅದಕ್ಕೆ 1-2 ಟೇಬಲ್ ಸ್ಪೂನ್ ಧನಿಯಾ ಕಾಳು, ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸು, 1/4 ಟೇಬಲ್ ಸ್ಪೂನಷ್ಟು ಮೆಂತ್ಯ, ಇಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಡ್ರೈ ರೋಸ್ಟು ಎಷ್ಟು ಚೆನ್ನಾಗಿ ಮಾಡ್ಕೋಬೇಕು ಅಂದರೆ ಸ್ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಿಧಾನಕ್ಕೆ ಹುರ್ಕೊಳ್ತಾ ಹೋಗಬೇಕು. ಅದ್ರದ್ದೊಂದು ಕಲರ್ ಚೇಂಜ್ ಆಗಿ ಘಮ್ ಅಂತ ಫ್ಲೇವರ್ ಬರುತ್ತೆ, ಅಲ್ಲಿವರೆಗೂ ನೀಟಾಗಿ ಹುರ್ಕೋಬೇಕು. ಆ್ಯಂಡ್ ಈ ಪ್ರಾನ್ಸ್ ಗೀ ರೋಸ್ಟಲ್ಲಿ ಇದೇ ಒಳ್ಳೆ ಮಸಾಲೆ ಮತ್ತು ಫ್ಲೇವರ್ನ ಕೊಡೋದು ಅಂತ ಹೇಳ್ಬೋದು. ಈಗ ನೋಡಿ, ಕಲರ್ ಚೇಂಜ್ ಆಗಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಅದ್ರ ಜೊತೆಗೆ 10 ಬ್ಯಾಡಗಿ ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ನೆನೆಸಿ ತೊಗೋಬೇಕು. ಜೊತೆಗೆ ಒಂದು ಸ್ವಲ್ಪ ಬೆಲ್ಲ, 7 ಗೋಡಂಬಿ, ರುಚಿಗೆ ತಕ್ಕಷ್ಟು ಉಪ್ಪು, 10 ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಈ ಥರ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ತೊಗೊಳ್ಳಿ, ನುಣ್ಣಗೆ ರುಬ್ಕೋಬೇಕಾಗತ್ತೆ. ಇವಾಗ ನಾನು ಒಂದು ಫ್ರೈಯಿಂಗ್ ಪ್ಯಾನ್ನ ತೊಗೊಂಡಿದ್ದೀನಿ. ಅದಕ್ಕೆ 4 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೋಬೇಕು. ಗೀ ರೋಸ್ಟ್ ಆಗಿರೋದ್ರಿಂದ ಇದನ್ನು ತುಪ್ಪದಲ್ಲೇ ಮಾಡಬೇಕಾಗತ್ತೆ. ಸೊ ಇವಾಗ 4 ಟೇಬಲ್ ಸ್ಪೂನ್ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಮ್ಯಾರಿನೇಟ್ ಮಾಡಿರುವಂಥ ಪ್ರಾನ್ಸ್ನ ನಾನು ತುಪ್ಪಕ್ಕೆ ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ. ಈ ಪ್ರಾನ್ಸ್ ಇವಾಗ ತುಪ್ಪದಲ್ಲೇ ಚೆನ್ನಾಗಿ ಬೇಯಬೇಕು. 1-2 ನಿಮಿಷ ಬೆಂದರೆ ಈ ಥರ ನೀರು ಬಿಟ್ಕೊಂಡು ಆ ನೀರಲ್ಲಿ ಚೆನ್ನಾಗಿ ಬೆಂದು ಒಂದೊಳ್ಳೆ ಫ್ಲೇವರ್ ಬರ್ತಿರುತ್ತೆ. ಇವಾಗ ಇದನ್ನು ಒಂದು ಸಪ್ರೇಟ್ ಪ್ಲೇಟ್ಗೆ ಎತ್ತಿಟ್ಕೋಬೇಕು. ನೆಕ್ಸ್ಟು ಮತ್ತೆ ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡು ತುಪ್ಪನ ಹಾಕ್ಕೋಬೇಕು, 3 ಟೇಬಲ್ ಸ್ಪೂನಷ್ಟು. ಇವಾಗ ರುಬ್ಬಿರುವಂಥ ಮಸಾಲೆನ ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕಾಗತ್ತೆ ತುಪ್ಪದಲ್ಲೇ. ಇವಾಗ ಬಿಸಿಯಾದಂಥ ತುಪ್ಪಕ್ಕೆ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ಇವಾಗ ನೀಟಾಗಿ ಮಿಕ್ಸ್ ಕೊಡಬೇಕು. ಆ್ಯಂಡ್ ನಾವು ಉಪ್ಪನ್ನ ರುಬ್ಬೇಕಾದ್ರೇ ಹಾಕ್ಕೊಂಡಿರ್ತೀವಿ, ಅಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸಿ, ಮತ್ತು ಸ್ವಲ್ಪ ನೀರನ್ನು ಹಾಕ್ಕೊಂಡು ಕುದಿಸಿದ್ರು ಏನೂ ಪ್ರಾಬ್ಲಮ್ ಇಲ್ಲ. ಕುದಿಸ್ತಾ ಅದು ಆಲ್ಮೋಸ್ಟ್ ಗಟ್ಟಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಚೆನ್ನಾಗಿ ಕುದಿಸ್ಬೇಕು, ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗಬೇಕು. ನಾನಿಲ್ಲಿ ಸಪ್ರೇಟ್ ಫ್ರೈಯಿಂಗ್ ಪ್ಯಾನ್ ತೊಗೊಂಡಿದ್ದೀನಿ. ಬೇಕಾದರೆ ನೀವು ಪ್ರಾನ್ಸ್ ಬೇಯಿಸ್ಕೊಂಡಿರ್ತೀರಲ್ಲ ಅದೇ ಫ್ರೈಯಿಂಗ್ ಪ್ಯಾನಲ್ಲೂ ಕಂಟಿನ್ಯೂ ಮಾಡ್ಬೋದು. ಇದು ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗಿ ಚೆನ್ನಾಗಿ ಮಸಾಲೆ ಬೆಂದಾದಮೇಲೆ ತುಪ್ಪದಲ್ಲಿ ಬೇಯಿಸ್ಕೊಂಡಿರೋ ಅಂಥ ಪ್ರಾನ್ಸ್ನ ಸೇರಿಸ್ಬೇಕಾಗತ್ತೆ. ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಕೊಡಬೇಕು. ಮಿಕ್ಸ್ ಕೊಟ್ಟಾದಮೇಲೆ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಒಂದು 3 to 4 ಮಿನಿಟ್ಸು ನೀಟಾಗಿ ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಅದರದ್ದು ಕಲರ್ ಚೇಂಜ್ ಆಗಿ ಆ್ಯಂಡ್ ಪ್ರಾನ್ಸ್ ಎಲ್ಲ ಚೆನ್ನಾಗಿ ಉಪ್ಪು ಖಾರನ ಹಿಡ್ದಿರುತ್ತೆ. ಆ್ಯಂಡ್ ಪ್ರಾನ್ಸ್ ಗೀ ರೋಸ್ಟಲ್ಲಿ ಉಪ್ಪು, ಹುಳಿ, ಖಾರ ಎಲ್ಲನೂ ಚೆನ್ನಾಗಿರಬೇಕು, ತುಂಬ ಟೇಸ್ಟಿಯಾಗುತ್ತೆ. ಇದು ಆಲ್ಮೋಸ್ಟ್ ಬೇಯ್ತಿದೆ ಅನ್ನಬೇಕಾದ್ರೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ನೀಟಾಗಿ ತೊಳೆದ್ಬಿಟ್ಟು ಸೇರಿಸ್ಕೊಳ್ಳಿ. ತುಂಬ ಒಳ್ಳೆ ಫ್ಲೇವರ್ನ ಕೊಡುತ್ತೆ. ಆ್ಯಂಡ್ ಆ ತುಪ್ಪದ ಸ್ಮೆಲ್ಲು, ಆ ಕರಿಬೇವಿನ ಸೊಪ್ಪಿನ ಸ್ಮೆಲ್ಲು ಎಲ್ಲನೂ ಎಷ್ಟು ಚೆನ್ನಾಗಿ ಬರ್ತಿರುತ್ತೆ ಗೊತ್ತಾ ಪ್ರಾನ್ಸ್ ಗೀ ರೋಸ್ಟಲ್ಲಿ. ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಒಳ್ಳೆ ಫ್ಲೇವರ್ಫುಲ್ ರೆಸಿಪಿ ಇದು ಅಂತ ಹೇಳ್ಬೋದು. ಇವಾಗ ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆ ಹಣ್ಣನ್ನು ಸೇರಿಸ್ಬೇಕಾಗತ್ತೆ. ಸೇರಿಸ್ಬಿಟ್ಟು ಪ್ರಾಪರಾಗಿ ಮಿಕ್ಸ್ ಕೊಡಬೇಕು. ಆ್ಯಂಡ್ 1 ನಿಮಿಷ ಸ್ಲೋ ಫ್ಲೇಮಲ್ಲಿ ಇಟ್ರೂ ಸಾಕಾಗುತ್ತೆ. ಆಲ್ಮೋಸ್ಟು ಪ್ರಾನ್ಸ್ ಗೀ ರೋಸ್ಟ್ ರೆಡಿ ಆಗಿಬಿಡುತ್ತೆ. ನೀವು ಈ ಥರ ಒಂದ್ಸಲ ಮಾಡ್ಕೊಂಡು ತಿಂದ್ರೇ ಗೊತ್ತಾಗೋದು ಯಾಕೆ ಮಂಗಳೂರು ಸೈಡಲ್ಲೆಲ್ಲ ಇಷ್ಟೊಂದು ಸೀ ಫುಡ್ನ ಇಷ್ಟಪಡ್ತಾರೆ ಅಂತ. ನಾವು ಮಾಡಿ ತಿಂದು ಟ್ರೈ ಮಾಡಿದ್ಮೇಲೆ ಗೊತ್ತಾಗೋದು ಅದಷ್ಟು ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ತುಂಬ ಸಿಂಪಲ್ಲು ಸೀ ಫುಡ್ಸ್ ಎಲ್ಲ ಮಾಡೋದು, ಸಕ್ಕ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಹೆಲ್ದಿ ಕೂಡ. ಇನ್ ಕೇಸ್ ಏನಾದರೂ ಮಂಗಳೂರು ಸೈಡವರು ಈ ವಿಡಿಯೋನ ನೋಡ್ತಿದ್ರೆ ನಾನು ಪ್ರಾನ್ಸ್ ಗೀ ರೋಸ್ಟ್ನ ಕರೆಕ್ಟಾಗಿ ಮಾಡಿದ್ದೀನ ನನಗೆ ತಿಳಿಸಿ. ಇನ್ ಕೇಸ್ ಏನಾದರೂ ಅಲ್ಲಿ ಇಲ್ಲಿ ಚೇಂಜಸ್ ಇದ್ದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ನಾನು ನೆಕ್ಸ್ಟ್ ಟೈಮ್ ಕರೆಕ್ಷನ್ ಮಾಡ್ಕೋತೀನಿ. ಐ ಹೋಪ್ ನಾನು ಕರೆಕ್ಟಾಗಿ ಮಾಡಿದ್ದೀನಿ ಅಂತ, ಯಾಕಂದರೆ ನಾನು ಎಷ್ಟೋ ವೀಡಿಯೋಸ್ನ ರೆಫರ್ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ನಾನು ಈ ರೆಸಿಪಿನ ಒಬ್ಬರು ಮಂಗಳೂರು ಫ್ರೆಂಡ್ಗೋಸ್ಕರನೇ ಮಾಡಿದ್ದು. ಅವರು ನಿಜವಾಗ್ಲೂ ಚೆನ್ನಾಗಿದೆ, ಪರ್ಫೆಕ್ಟಾಗಿ ಮಾಡಿದ್ದೀರಾ ಅಂತ. ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ರೆಸಿಪಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.